ಜಿಲ್ಲಾ ಸಂಯೋಜಕರು ಮಕ್ಕಳ ಸಹಾಯವಾಣಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಬೆಳಗಾವಿ. ಮಕ್ಕಳ ಸಹಾಯವಾಣಿ ಇತಿಹಾಸ, ಮಕ್ಕಳ ಸಹಾಯವಾಣಿ ಹೇಗೆ ನಡೆದು ಬಂದಿದೆ ಅನ್ನೋದರ ಬಗ್ಗೆ ಸ್ವಲ್ಪ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಮಕ್ಕಳ ಸಹಾಯವಾಣಿ 1996ರಲ್ಲಿ ಮುಂಬೈ ನಗರದಲ್ಲಿ ಮೊಟ್ಟ ಮೊದಲಿಗೆ ಮಕ್ಕಳ ಸಹಾಯವಾಣಿ ಪ್ರಾರಂಭ ಆಗ್ತದೆ. 1999ರಿಂದ 2005ರವರೆಗೆ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಕಾರ್ಯಕ್ರಮವಾಗಿರುತ್ತದೆ. 2006ರ ನಂತರ ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಸಚಿವಾಲಯ ಕಾರ್ಯಕ್ರಮವಾಗಿ 2023ರಿಂದ ಮಿಷನ್ ವಾತ್ಸಲ್ಯ ಯೋಜನೆಯನ್ವಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿರ್ದೇಶನದಂತೆ ಮಕ್ಕಳ ಸಹಾಯವಾಣಿ ಘಟಕ 1098 ಪೊಲೀಸ್ ತುರ್ತು ಸಹಾಯವಾಣಿ 112ನೊಂದಿಗೆ ಏಕೀಕರಿಸಿ ಅನುಷ್ಠಾನಗೊಳಿಸಲಾಗಿದ್ದು, ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಡಿಯಲ್ಲಿ ಮಕ್ಕಳ ಸಹಾಯವಾಣಿ 1098 ಸಂಕಷ್ಟದಲ್ಲಿರುವ ಮಕ್ಕಳ ರಕ್ಷಣೆ ಮತ್ತು ಪೋಷಣೆಗಾಗಿ ದಿನದ 24 ಗಂಟೆಗಳು ಸಹ ಕೆಲಸ ನಿರ್ವಹಿಸುತ್ತದೆ. ಈಗ ಮಕ್ಕಳ ಸಹಾಯವಾಣಿ ಜಿಲ್ಲಾ ಕೇಂದ್ರಗಳಲ್ಲಿ, ರೈಲ್ವೆ ನಿಲ್ದಾಣಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿಯೂ ಸಹ ಕಾರ್ಯನಿರ್ವಹಿಸಲಾಗ್ತದೆ. ಇನ್ನು ಮಕ್ಕಳ ಸಹಾಯವಾಣಿಗೆ ಯಾವ ಸಂದರ್ಭಗಳಲ್ಲಿ ಸಾರ್ವಜನಿಕರು ಕರೆ ಮಾಡಬೇಕಂತೇಳಿ ಅಂದಾಗ, ಮತ್ತೆ 18 ವರ್ಷದೊಳಗಿನ ಮಕ್ಕಳು ಯಾವುದೇ ರೀತಿ ಸಂಕಷ್ಟದಲ್ಲಿದ್ದಾಗ ಆ ಮಕ್ಕಳ ರಕ್ಷಣೆ ಮತ್ತು ಪೋಷಣೆಗಾಗಿ ಸಾರ್ವಜನಿಕರು, ಸಂಘ ಸಂಸ್ಥೆಯ ಮುಖ್ಯಸ್ಥರು, ಮಕ್ಕಳ ಸ್ನೇಹಿ ವ್ಯಕ್ತಿಗಳು, ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಸಮಾಜದ ಯಾವುದೇ ಒಬ್ಬ ವ್ಯಕ್ತಿ ಮಕ್ಕಳು ಸಂಕಷ್ಟದಲ್ಲಿದ್ದಾಗ ಮಕ್ಕಳ ಸಹಾಯವಾಣಿ 1098 ಮತ್ತು ಪೊಲೀಸ್ ಸಹಾಯವಾಣಿ ತುರ್ತು ಸಹಾಯವಾಣಿ 112ಕ್ಕೆ ಕರೆ ಮಾಡಬಹುದು. ಅಂದ್ರೆ ಒಂದು ಮಗು ಬಾಲ್ಯ ವಿವಾಹಕ್ಕೆ ಒಳಗಾಗುತ್ತಿರುವಾಗ ಮತ್ತು ಒಳಗಾಗಿರುವ ಸಂದರ್ಭಗಳಲ್ಲಿ, ಬಾಲ ಕಾರ್ಮಿಕ ಮಕ್ಕಳು ಕಂಡು ಬಂದಾಗ, ಕಾಣೆಯಾದ ಮಕ್ಕಳು ಕಂಡು ಬಂದಾಗ, ದೈಹಿಕ ದಂಡನೆಗೆ ಒಳಗಾದ ಮಕ್ಕಳು, ಭಿಕ್ಷಾಟನೆ ಮತ್ತು ಚಿಂದಿಯಾಗುವಂತ ಮಕ್ಕಳು ಕಂಡು ಬಂದಾಗ, ಯಾವುದೇ ಮಗುಗೆ ಆಪ್ತ ಸಮಾಲೋಚನೆ ಅವಶ್ಯಕತೆ ಇರುವಾಗ, ಮಕ್ಕಳ ಮಾರಾಟ ಮತ್ತು ಸಾಗಾಣಿಕೆ ನಮಗೆ ಕಂಡು ಬಂದಾಗ, ನಿರ್ಗತಿಕ ಮಕ್ಕಳು, ಒಂಟಿ ಮಗು ಕಂಡು ಬಂದಾಗ, ಅಥವಾ ಶಾಲೆಯಂತ ಹೊರಗುಳಿದಂತ ಮಗು ಕಂಡು ಬಂದಲ್ಲಿ, ದೈಹಿಕ ಕಿರುಕುಳ, ಮಾನಸಿಕ ಕಿರುಕುಳ ಒಳಗಾದ ಮಕ್ಕಳು ಕಂಡು ಬಂದಲ್ಲಿ, ಅಥವಾ ಮಕ್ಕಳು ಈ ಮಾದಕ ವ್ಯಸನಕ್ಕೆ ಬಲಿಯಾದ ಸಂದರ್ಭಗಳಲ್ಲಿ ಕಂಡು ಬಂದಾಗ ಮಕ್ಕಳ ಸಹಾಯವಾಣಿ 1098ಕ್ಕೆ ಕರೆ ಮಾಡಬಹುದಾಗಿದೆ. ಇನ್ನು ಕರೆ ಮಾಡಿದಾಗ, ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಿದಾಗ ಏನೆಲ್ಲ ಪ್ರಕ್ರಿಯೆಗಳು ಇರ್ತದೆ ಅಂತೇಳಿ ಅಂದ್ರೆ, ಮಕ್ಕಳ ಸಹಾಯವಾಣಿ 1098ಕ್ಕೆ ರಾಜ್ಯದ ಯಾವುದೇ ಪ್ರದೇಶದಿಂದ ಕರೆ ಮಾಡಿದಲ್ಲಿ ಆ ಕರೆಯು ಬೆಂಗಳೂರಿನಲ್ಲಿರುವ ಮಕ್ಕಳ ಸಹಾಯವಾಣಿ ಕಂಟ್ರೋಲ್ ರೂಮಿಗೆ ದಾಖಲಾಗಿ ತನ್ಮೂಲಕ ಅಲ್ಲಿಯ ಸಿಬ್ಬಂದಿಗಳು ಸಂಬಂಧಪಟ್ಟ ಮಕ್ಕಳ ಸಹಾಯವಾಣಿ ಕೇಂದ್ರಕ್ಕೆ ಮಾಹಿತಿ ನೀಡುತ್ತಾರೆ. ಇನ್ನು ಜಿಲ್ಲಾ ಕೇಂದ್ರದಲ್ಲಿ ಮಕ್ಕಳ ಸಹಾಯವಾಣಿ ಎಲ್ಲ ಜಿಲ್ಲೆಗಳಲ್ಲಿಯೂ ಸಹ ಕಾರ್ಯನಿರ್ವಹಿಸ್ತದೆ. ಕಂಟ್ರೋಲ್ ರೂಮಿಂದ ಬಂದಂತ ಮಾಹಿತಿಯನ್ನ ತಕ್ಷಣದಲ್ಲೇನೆ ಕಾರ್ಯಪ್ರವೃತ್ತರಾಗಿ 30 ನಿಮಿಷದಲ್ಲಿ ಮಕ್ಕಳ ಸಹಾಯವಾಣಿ ತಂಡ ತನ್ನ ಜಿಲ್ಲಾ ಮಟ್ಟದ ಎಲ್ಲ ಭಾಗಿದಾರರ ಇಲಾಖೆಗಳ ಅಧಿಕಾರಿಗಳಿಗೆ ಮಾಹಿತಿ ನೀಡುವುದರ ಮೂಲಕವಾಗಿ ಇಲಾಖೆಯೊಂದಿಗೆ ಸಂಯೋಜನೆ ಮಾಡಿಕೊಂಡು ಮಕ್ಕಳ ರಕ್ಷಣೆಗೆ ಅಧಿಕಾರಿಗಳ ತಂಡ ಧಾವಿಸ್ತದೆ. ರಕ್ಷಿಸಿದ ಮಗುವನ್ನು ಮಕ್ಕಳ ಕಲ್ಯಾಣ ಸಮಿತಿ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ಮುಂದೆ ಹಾಜರುಪಡಿಸಿ ಮಗುವಿಗೆ ಅಗತ್ಯವಿರುವ ಅಭಿರಕ್ಷಣೆಯನ್ನ ನೀಡಲಾಗ್ತದೆ. ಈ ಸೇವೆ ದಿನದ 24 ಗಂಟೆಯೂ ಸಹ ಲಭ್ಯ ಇರ್ತದೆ. ಮಗು ಸಂಬಂಧಿಸಿದವರು ದೂರವಾಣಿ ಸಂಖ್ಯೆಗೆ ಉಚಿತವಾಗಿ ಕರೆ ಮಾಡಬಹುದು. 1098ಕ್ಕೆ ಉಚಿತವಾಗಿ ಕರೆ ಮಾಡಬಹುದಾಗಿದೆ. ಮತ್ತು ಯಾರು ಕರೆ ಮಾಡಿ ಮಾಹಿತಿ ಹೇಳಿರ್ತಾರೆ ಅವರ ಹೆಸರನ್ನ ಇಲ್ಲಿ ಗೌಪ್ಯವಾಗಿ ಇಡಲಾಗ್ತದೆ. ಇನ್ನು ಈ ಮಕ್ಕಳ ಸಹಾಯವಾಣಿ 1098ನ್ನ ಜಾಗೃತಿ ಪಡಿಸುವ ಸಲುವಾಗಿ ಪ್ರತಿಯೊಂದು ಸಮಾಜದ ವ್ಯಕ್ತಿಗಳಿಗೂ ಸಹ ಈ ಸಹಾಯವಾಣಿ ಸಂಖ್ಯೆಗಳು ಗೊತ್ತಾಗ್ಬೇಕಂತೇಳಿ ಇವತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಸಹ ಅಳವಡಿಸಿಕೊಳ್ಳಲಾಗಿದೆ. ಶಾಲಾ ಶಿಕ್ಷಕರಿಗೆ, ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ, ಇವತ್ತು ಸಮಾಜ ಕಲ್ಯಾಣ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ, ಎಲ್ಲ ಇಲಾಖೆಯ ಮುಖ್ಯಸ್ಥರುಗಳಿಗೆ, ಹಾಸ್ಟೆಲ್ಸ್ ವಾರ್ಡನ್ಸ್ಗಳಿಗೆ ತರಬೇತಿ ನೀಡುವುದರ ಮೂಲಕವಾಗಿ ಮತ್ತು ಎಲ್ಲ ಶಾಲೆಗಳಲ್ಲಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಗೋಡೆ ಬರಹಗಳನ್ನು ಬರೆಯುವುದರ ಮೂಲಕವಾಗಿ, ಆರೋಗ್ಯ ಇಲಾಖೆ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಗೋಡೆ ಬರೆಯುವುದರ ಮೂಲಕವಾಗಿ ಒಂದು ಜನಜಾಗೃತಿಯನ್ನ ಮಾಡಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಗ್ರಾಮ ಸಭೆ, ಮಕ್ಕಳ ಗ್ರಾಮ ಸಭೆಗಳನ್ನು ಮಾಡೋದ್ರ ಮೂಲಕವಾಗಿ, ಆಮೇಲೆ ಮತ್ತೆ ಎಲ್ಲ ಇಲಾಖೆಗಳ ಮುಖ್ಯಸ್ಥರಿಗೆ ತರಬೇತಿ ನೀಡುವುದರ ಮೂಲಕವಾಗಿ, ಅದರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006, ಪೋಕ್ಸೋ ಕಾಯ್ದೆ 2012, ಬಾಲ ಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ಕಾಯ್ದೆ ಬಗ್ಗೆ, ಬಾಲ ನ್ಯಾಯ ಕಾಯ್ದೆ ಬಗ್ಗೆ, ಮಕ್ಕಳ ಹಕ್ಕುಗಳ ಬಗ್ಗೆ, RTE ಕಾಯ್ದೆ ಬಗ್ಗೆ, ಮಕ್ಕಳ ರಕ್ಷಣಾ ನೀತಿ 2016ರ ಬಗ್ಗೆ ಮತ್ತು ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿರತಕ್ಕಂಥ ಮಹಿಳೆ ಮತ್ತು ಮಕ್ಕಳ ಕಾವಲು ಸಮಿತಿಯ ಸದಸ್ಯರಿಗೆ ತರಬೇತಿಗಳನ್ನ ನೀಡುವುದರ ಮೂಲಕವಾಗಿ, ಅವರುಗಳನ್ನ ಸಭೆಗಳನ್ನು ನೀಡುವುದರ ಮೂಲಕವಾಗಿ ಈ ಮಕ್ಕಳ ಹಕ್ಕುಗಳ ಬಗ್ಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ
ಅತ್ಯಂತ ಜಾಗೃತವಾಗಿ ಒಂದು ಆಂದೋಲನ ರೂಪದಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ. ಜಿಲ್ಲಾ ಮಟ್ಟದಲ್ಲಿ ಗೌರವಾನ್ವಿತ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಮಟ್ಟದಲ್ಲಿರುವಂತ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮಕ್ಕಳ ಸಹಾಯವಾಣಿ ಕೆಲಸ ಮಾಡ್ತದೆ. ಇವತ್ತು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಹಳ ಒಂದು ಅತಿ ಹೆಚ್ಚಿನ ಒತ್ತು ಕೊಟ್ಟು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಗೌರವಾನ್ವಿತ ಸಚಿವರ ಮಾರ್ಗದರ್ಶನದಲ್ಲಿ ಇವತ್ತು ಇಲಾಖೆಯ ಕಾರ್ಯಕ್ರಮಗಳು ಮತ್ತು ಮಕ್ಕಳ ಸಹಾಯವಾಣಿಯ ಒಂದು ಹೆಚ್ಚೆಚ್ಚು ಪ್ರಚಾರ ಮಾಡಲಿಕ್ಕೆ ತನ್ನ ಮೂಲಕ ಕಾರ್ಯಪ್ರವೃತ್ತವಾಗಿದೆ.